ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಆ, ನಿಮ್ಮ ಹೇಟರ್ಸ್ ಮನಸ್ಥಿತಿ ಏನಿದೆ ಅಂತ. ಓಕೆನಾ? ಇದು ನಿಮ್ಮ ಹೇಟರ್ಸ್ ಅಂದರೆ ಯಾರು ಇರ್ಬೋದು. ಓಕೆ, ನಿಮ್ಮ ಹೇಟರ್ಸ್ ಮನಸ್ಥಿತಿ ಏನು, ಎಂಥದ್ದು, ಏನು ನಡೀತಾ ಇದೆ, ಏನು ಯೋಚನೆ ಮಾಡ್ತಾ ಇದ್ದಾರೆ. ಓಕೆನಾ? ನಿಮ್ಮ ಬಗ್ಗೆ ಏನಾದ್ರು ಮನಸ್ಸು ಚೇಂಜ್ ಆಗಿದೆಯಾ, ಅಥವಾ ಅದೇ ನೆಗೆಟಿವಿಟಿ ಇಟ್ಕೊಂಡಿದ್ದಾರಾ, ನೆಗೆಟಿವಿಟಿ ಮಾಡ್ತಾ ಇದ್ದಾರಾ, ಏನು ಮಾಡ್ತಾ ಇದ್ದಾರೆ? ಎಸ್ ಬಾಬಾ, ಪ್ಲೀಸ್ ಗೈಡ್. ಐಡಿಯೇಷನ್, ಓಕೆ, ಆ್ಯಂಗರ್, ಫ್ಲೋ, ಓಕೆ, ಗಾಡ್. ಐಡಿಯೇಷನ್ ಅಂತ ಫಸ್ಟ್ ಕಾರ್ಡು. ಓಕೆ, ನಿಮ್ಮ ಹೇಟರ್ಸ್ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಅವ್ರ ಪರಿಸ್ಥಿತಿ ಏನು ಅಂತ. ಹೇಗಿದೆ ಅಂದರೆ ಇದು ಮಜಾ. ಸೊ ನಿಮ್ಮ ಬಗ್ಗೆ ಯಾವ ಥರ ಕಲ್ಪನೆ ಮಾಡ್ಕೊಂಬಿಟ್ಟಿದ್ರು ಅಂತಂದರೆ, ಫುಲ್ಲು ಆಯಿತು ಬಿಡು, ಈಗ ಏನು ನೆಗೆಟಿವಿಟಿ ಮಾಡ್ತಾಯಿದ್ದೀವಿ ಅದರಿಂದ ಕಲಾಸ್ ಅವ್ರದ್ದು ಖತಮ್ ಅಂತ, ಆಯಿತಾ? ಆ ಥರ ಒಂದು ಯೋಚನೆ ಮಾಡಿ ಕಲ್ಪನೆ ಯಾವ ಥರ ಮಾಡ್ಕೊಂಬಿಟ್ಟಿದ್ದಾರೆ ಅಂದರೆ, ಎಲ್ಲ ಕ್ಲೋಸು, ಅಲ್ಲಿ ಏನೇನು ಬೇಕು ಎಲ್ಲ ಆಗೋಯ್ತು ಕ್ಲೋಸ್, ಇನ್ನೇನು ಇವರು ಇನ್ನು ಲೈಫ್ ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಮುಗೀತು ಅಂತ ಮಾಡಿ ಎಲ್ಲ ನೆಗೆಟಿವಿಟಿ ಮಾಡಿದ್ದಾರೆ. ಅರ್ಥ ಆಯ್ತಾ? ಮಾಡಿದ್ದಾರೆ ನೆಗೆಟಿವಿಟಿ, ಭಯಂಕರ ನೆಗೆಟಿವಿಟಿ ಮಾಡಿ. ಇದು ಯಾವ ಥರನಾದ್ರು ಇರ್ಬೋದು, ಇಲ್ಲ ಸುಳ್ಳು ಅಪಪ್ರಚಾರ ಮಾಡಿರೋದಿರ್ಬೋದು, ಹರಡಿರೋದಿರ್ಬೋದು, ಇಲ್ಲ ಆ್ಯಕ್ಚುಲ್ ನೆಗೆಟಿವಿಟಿ ಮಾಡಿರೋದಿರ್ಬೋದು, ಈವಿಲ್ ಐ ಇರ್ಬೋದು, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ಏನಾದರೂ ಇರ್ಬೋದು. ಓಕೆನಾ? ಸೊ ಏನಾದರೂ ಅಂದರೆ ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡಿರ್ಬೋದು. ನಿಮಗೆ ನಿಮ್ಮನ್ನು ಸ್ಪಿರಿಟ್, ನಿಮ್ಮ ಆತ್ಮ ಏನೋ ಪೀಸ್ ಆಗಿಬಿಡ್ಬೇಕು, ನಿಮ್ಮ ನಂಬಿಕೆ ಪೀಸ್ ಆಗಿಬಿಡ್ಬೇಕು, ಆ ಥರನೂ ಆಟ ಆಡಿದ್ದಾರೆ, ಒಂದು ನೆಗೆಟಿವಿಟಿ ಮಾಡಿದ್ದಾರೆ. ಮಾಡಿ ಯೋಚನೆ ಮಾಡಿದ್ರು, ಓ ಮುಗೀತು ಬಿಡು ಕತೆ ಏನು ಅಂತ ಅಂದ್ಕೊಂಡು ಕಲ್ಪನೆ ಯಾವ ಥರ ಮಾಡ್ಕೊಂಬಿಟ್ಟಿದ್ದಾರಂತೆ, ಮಾಡ್ಕೊಂಡಿದ್ದಾರೆ. ಓಕೆ, ಯಾವ ಥರ ಮಾಡ್ಕೊಂಬಿಟ್ರು ಅಂದರೆ, ಎಲ್ಲ ಮುಗೀತು, ಇನ್ನು ನಾನೇ ರಾಜ ನಾನೇ ರಾಣಿ ಅನ್ನೋ ಥರ ಆ ಲೆವೆಲಲ್ಲೂ ಯೋಚನೆ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಸೊ ಅಂದರೆ ಅವ್ರು ಏನಕ್ಕೋಸ್ಕರ ನೆಗೆಟಿವಿಟಿ ಮಾಡಿದ್ರು ಅದು ಅವರು ಸಾಧಿಸಿ ಆಯಿತು ಅನ್ನೋ ಥರ ಒಂದು ಕಲ್ಪನೆ ಮಾಡ್ಕೊಂಬಿಟ್ರು, ಯೋಚನೆ ಮಾಡಿಕೊಂಡ್ರು ಅಂತ ತೋರಿಸ್ತಾ ಇದ್ದಾರೆ. ಫುಲ್ಲು ಸ್ಕೆಚ್ ಹಾಕಿ ನೆಗೆಟಿವಿಟಿ ಮಾಡಿ ಅದರ ರಿಸಲ್ಟ್ ಏನಾಯಿತು ಅದನ್ನು ನೋಡಲಿಲ್ಲ. ಆಯಿತಾ? ಪರೀಕ್ಷೆ ಕೊಟ್ಟರು ರಿಸಲ್ಟ್ ನೋಡ್ಬೇಕು ತಾನೇ ಏನಾಯಿತು ಅಂತ. ಅದಕ್ಕೆ ಮುಂಚೆನೇ ಪಾರ್ಟಿ ಮಾಡ್ಕೊಂಬಿಟ್ರಂತೆ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಐಡಿಯೇಷನ್ ಏನು ಅಂತಂದರೆ, ನಾನು ಇವತ್ತು ಈ ಸಲ ಮಾಡಿರೋ ನೆಗೆಟಿವಿಟಿ ನೋಡೋ ಖತಮ್, ಅವ್ರ ಕೇಸ್ ಕ್ಲೋಸ್, ಅದು ಅವ್ರದ್ದು ಅಷ್ಟೇ ಏನು ಅನ್ನೋ ಥರ ಸಂತೋಷ ಪಟ್ಬಿಟ್ಟಿದ್ದಾರೆ. ಆಯಿತಾ? ಅಷ್ಟೇ ಸಾಲದು ಅಂತ ಮಾಡಿದ್ದಾರೆ. ಪಾರ್ಟಿ ಥರನೂ ಮಾಡ್ಕೊಂಬಿಟ್ಟಿದ್ದಾರೆ, ಎಲ್ಲ ಆಗಿದೆ. ಆದರೆ ಎಷ್ಟು ಫ್ಲಾಪ್ ಆಗೋಗಿದೆ ಕೇಸ್ ಅಂತ ಹೇಳ್ತಾ ಇದ್ದಾರೆ. ಅಟ್ಟರ್ ಫ್ಲಾಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಆ್ಯಕ್ಷನ್ ಓರಿಯೆಂಟೆಡ್, ಆ್ಯಕ್ಷನ್ ತೊಗೊಂಡಿರೋದು ಫ್ಲಾಪ್ ಆಯಿತು ಅಂತ ತೋರಿಸ್ತಿದ್ದಾರೆ. ಏನು ಅಲ್ಲಿ ನಿಜಾಂಶನೇ ಇಲ್ಲ, ಆದರೆ ಅವರೇ ಕಲ್ಪನೆ ಮಾಡ್ಕೊಂಬಿಟ್ರು, ಎಲ್ಲ ಆಗೋಯ್ತು, ನಾನು ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಅಂತ. ಬಟ್ ಅವರು ಕಾಯಲೇ ಇಲ್ಲ ರಿಸಲ್ಟ್ ತನಕ, ಫಲಿತಾಂಶ ಏನು ಅಂತ ನೋಡಲೇ ಇಲ್ಲ ಅಂತಿದ್ದಾರೆ. ಅದರಿಂದ ಇವಾಗ ಏನು ಕೋಪದಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ಕಣ್ಣು ದೃಷ್ಟಿ ಯಾವ ಥರ ಆಗಿದೆ ಅಂದರೆ, ಇನ್ನೂ ಭಯಂಕರ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಿದ್ದಾರೆ ಅಷ್ಟೇ. ಆ ಕೋಪ ಯಾವ ಥರ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಡಿಟ್ಟೋ ಕಾಣಿಸ್ತಾ ಇದ್ದ ವೀಲೈ. ಸೊ ಅವರು ಯೋಚನೆ ಮಾಡ್ತಾ ಇರೋದು ಯಾವ ಥರ ಅಂದರೆ, ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲೋ ತಪ್ಪಾಗೋಗಿದೆ ನಾವು ಮಾಡಿದ ನೆಗೆಟಿವಿಟಿ. ಸೊ ಇನ್ನೊಂದು ಸಲ ಕರೆಕ್ಟಾಗಿ ಸ್ಟ್ರೈಟಾಗಿ ಇನ್ನೊಂದು ಸಲ ಮಾಡೋಣ, ಈ ಥರ ಎಲ್ಲ ಹೋಗೋದು ಬೇಡ, ಹೀಗೆ ಹೋಗೋಣ, ಈ ಥರ ಮಾಡೋಣ ಅಂತ ನೆಗೆಟಿವಿಟಿ ಯಾವ ಥರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹೇಗೆ ಮಿಸ್ ಆಯಿತು, ಹೇಗೆ ತಪ್ಪಾಯಿತು, ಯಾತಕ್ಕೆ ತಪ್ಪಾಯಿತು ಅಂತೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ.
ಟೆನ್ಷನ್ ತಗೋತಾ ಇದ್ದಾರೆ. ಕೋಪ, ಅಷ್ಟು ಕೋಪ ಜಾಸ್ತಿ ಆಗಿ ಮೂರನೇ ಕಣ್ಣು, ಈಶ್ವರನ ಮೂರನೇ ಕಣ್ಣು ತೆಗೆದು ಭಸ್ಮ ಮಾಡಿಬಿಡೋ ಥರ ನಿಮ್ಮ ಕಡೆ ಮೂರನೇ ಕಣ್ಣು ತೆಗೆದು ನಿಮ್ಮನ್ನು ಭಸ್ಮ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟು ಕೋಪ ಉಕ್ಕುತ್ತಾ ಇದೆ. ಎಂಥ ಕೆಲಸ ಮಾಡಿಬಿಟ್ಟಿದ್ದೀರಾ ನೋಡಿ ನೀವು. ಅವ್ರ ಕೋಪಕ್ಕೆ ಸರಿಯಾಗಿ ಕೋಪ ಮಾಡ್ಕೋತಾ ಇದ್ದಾರೆ ಅಂದರೆ ನೀವು ಪ್ರೊಟೆಕ್ಟ್ ಆಗಿದ್ದೀರಾ ಅಂತ ಅರ್ಥ ಅಷ್ಟೇ, ಆಯಿತಾ? ಆ ಥರ ಆಗಿರೋದ್ರಿಂದ ಇವಾಗ ಅವರು ಕೆಂಡಾಮಂಡಲ ಕೋಪ ಆಗಿ ಇನ್ನೂ ಏನು ನೆಗೆಟಿವಿಟಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಷ್ಟೇ, ಆಯಿತಾ? ಆ ಥರ ಭಸ್ಮ ಮಾಡಿಬಿಡ್ತೀನಿ ಅಂತ ಕೇಳಿಸ್ತಾ ಇದೆ. ಓಕೆ, ಸೊ ಇವಾಗ ಫ್ಲೋ ಅಂತ ಬಂದಿದೆ. ಫ್ಲೋ ಯಾವ ಥರ ಅಂತಂದರೆ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ. ಲೈಕ್ ಫ್ಲೋ, ನೀವು ಯಾವ ಥರ ಹೋಗ್ತಾ ಇದ್ದೀರಾ ಫ್ಲೋ, ಏನು ಎಷ್ಟು ಚೆನ್ನಾಗಿ ಈ ಥರ ಏನು ನೆಗೆಟಿವಿಟಿ ಮಾಡಿದ್ರು ನೋಡಿ. ಅವ್ರು ಏನೇ ಮಾಡಿದ್ರು, ಆಯಿತಾ? ಈಗ ನೋಡಿ, ಹಿಂಗೆ ಗೊತ್ತಾಗತ್ತೆ. ಈ ಥರ ಅವ್ರು ಕಳಿಸಿದ್ರು ನೆಗೆಟಿವಿಟಿ, ನಿಮ್ಮ ಪಾಡಿಗೆ ನೀವು ಫ್ಲೋ ಥರ, ಆಯಿತಾ? ಫ್ಲೋನಲ್ಲಿ ಹೋಗೋ ಥರ ಹಿಂಗೆ ಹೋಗ್ತಾ ಇದ್ದೀರಾ ಅಷ್ಟೇ, ಆರಾಮಾಗಿ ಹೋಗ್ಬಿಡ್ತಾ ಇದ್ದೀರಾ ನೀವು, ಆಯಿತಾ? ಎಲ್ಲೂ ಸಿಗಾಕೋತಾ ಇಲ್ಲ, ಹೊಟ್ಟೋಗ್ತಾ ಇದ್ದೀರಾ. ಸೊ ಅದಕ್ಕೆ ಅವ್ರು ಇವಾಗ ಏನು ಮಾಡ್ತಾ ಇದ್ದಾರೆ, ಈ ಥರ ಅನ್ಯಾಯ ಆಗ್ತಾ ಇದೆ, ಅವ್ರಿಗೆ ಅನ್ಯಾಯ. ಓ ಮೈ ಗಾಡ್. ಸೊ ಆ ಫ್ಲೋನ ಚೇಂಜ್ ಮಾಡ್ತೀನಿ ಅಂತ ಅದನ್ನೇ ತೋರಿಸ್ತಾ ಇದ್ದಾರೆ. ಚೇಂಜ್ ಮಾಡಿ ಟ್ರೈ ಮಾಡ್ತೀನಿ ಅಂತಿದ್ದಾರೆ, ಆಯಿತಾ? ಹೇಗೆ ಸಾಧ್ಯ ಇಲ್ಲಿ ಈ ಸಲ ನೆಕ್ಸ್ಟ್ ಮಾಡೋ ನೆಗೆಟಿವಿಟಿ ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರಪ್ಪ, ಓಕೆನಾ? ಆ ಥರ ಏನೋ ಐಡಿಯಾ ಮಾಡ್ತಾ ಇದ್ದಾರಂತೆ. ನೋಡೋಣ ಇರಿ ಇನ್ನೇನು ಹೇಳ್ತಾರೆ ಅಂತ. ಓ, ಐಸೋಲೇಷನ್, ಓಕೆ. ಸೊ ಈ ಥರ ಒಂದು ಭ್ರಮೇಲಿದ್ದರು ಅವರು, ಆಯಿತಾ? ಒಂದು ಯೋಚನೆ ಮಾಡಿಕೊಂಡು ಅವರಾಗವ್ರೆ ಒಂಥರ ಫ್ಯಾಂಟಸಿ ಥರ ಆಗೋಯ್ತು ಬಿಡು ಅಂತ ಪಾರ್ಟಿ ಎಲ್ಲ ಮಾಡಿದ್ರು. ಇವಾಗ ಫುಲ್ಲು ಬೇಜಾರಾಗ್ಬಿಟ್ಟು ಒಬ್ಬಂಟಿ ಆಗ್ಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಒಬ್ಬಂಟಿ ಆಗ್ಬಿಟ್ಟಿದ್ದಾರಂತೆ. ಹೇಗೆ ಮಾಡೋದು, ಏನು ಮಾಡೋದು, ನಿಮ್ಮನ್ನು ಒಬ್ಬಂಟಿ ಹೇಗೆ ಮಾಡೋದು, ನಿಮ್ಮನ್ನು ಸೋಲ್ಸೋದು ಹೇಗೆ ಅನ್ನೋದೇ ಅವ್ರಿಗೆ ಪ್ರಶ್ನೆ. ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ ಇರಿ. ಬಾಬಾ ಇನ್ನೇನು ಹೇಳಬೇಕು? ಸ್ಟ್ರೆಂತ್, ಓಕೆ. ಓ, ರಿಫ್ಲೆಕ್ಷನ್, ಓಕೆ. ನೋಡಿದ್ರಾ ಇವಾಗ ನಾನೇನು ಹೇಳಿದೆ ಹೇಳಿ ಇದಕ್ಕೆ? ನಿಮ್ಮನ್ನು ಮೂರನೇ ಕಣ್ಣು ತೆಗೆದು ಭಸ್ಮ ಮಾಡಬೇಕು ಅಂತ ಹೇಳಿದೆ ಅಲ್ವಾ? ಅಂತ ಯೋಚನೆ ಮಾಡ್ತಿದ್ದಾರೆ ಇವಾಗ ಅಂತ. ಅಷ್ಟು ಸಿಟ್ಟಿದೆ ಅಂತ. ಸ್ಟ್ರೆಂತ್ ಬಂದಿದೆ, ಬರೋ ಶಕ್ತಿನೆಲ್ಲ ಸೇರಿಸಿ, ಆಯಿತಾ? ನಿಮ್ಮ ಕಡೆಗೆ ಅದನ್ನು ಕಣ್ಣು ತೆಗೆದು ನಿಮ್ಮ ಕಡೆಗೆ ಭಸ್ಮ ಮಾಡಬೇಕು ನಿಮ್ಮನ್ನು ಅಂತ. ಅಂದರೆ ನೆಗೆಟಿವಿಟಿ ಮಾಡಬೇಕು ಅಂತ. ಇನ್ಯಾವ ಥರ ಮಾಡಿದ್ರೆ ನೀವು ಸಿಗಾಕೋತೀರಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ, ಓಕೆನಾ? ಫ್ಲೋ, ಇದು ರಿಫ್ಲೆಕ್ಷನ್ ಅಂತ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಅವರೇ ರಿಫ್ಲೆಕ್ಷನ್ ಭಗವಂತ ತೋರಿಸ್ತಾ ಇದ್ದಾರೆ. ಅಯ್ಯೋ ಮುಟ್ಟಾಳ್ರ, ಇಂಥ ಕೆಲಸ ಮಾಡ್ತಾ ಇದ್ದೀರಾ ನೀವು, ಇದು ಹೆಂಗೆ ವರ್ಕ್ ಆಗುತ್ತೆ? ನಾನು ಇದೀನಿ ಅಲ್ಲಿ ಅಡ್ಡ ನಿಂತಿದ್ದೀನಿ, ಆಯಿತಾ? ಇಲ್ಲಿ ಅಡ್ಡ ನಿಂತಿದ್ದೀನಿ ನಾನು, ನೀವು ಮಾಡ್ತಿರೋ ಕೆಲಸ ನಿಮಗೇ ಗೊತ್ತಾಗ್ತಾ ಇಲ್ವಲ್ಲ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ಆ ಥರ ಅವ್ರಿಗೇನು ಹೇಳೋ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಅವ್ರಿಗೆ ರಿಫ್ಲೆಕ್ಷನ್ ಅನ್ನೋದೇ ಇಲ್ಲ ಅನ್ನೋದು ತೋರಿಸ್ತಾ ಇದ್ದಾರೆ. ಅವ್ರು ಕನ್ನಡಿಲಿ ಅವ್ರ ಮುಖನೇ ನೋಡ್ಕೋತಿಲ್ಲ, ಆಯಿತಾ? ಅಂದರೆ ನನ್ನ ತಪ್ಪು ಸರಿ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇನೆ. ಮಾಡ್ತಾನೇ ಇದ್ದಾರೆ. ನೀವು ನೀವು ಹೆಂಗೆ ಹೋಗ್ತಾ ಇದ್ದೀರಾ, ಯಾವ ಥರ ನೀವು ಪ್ರೊಟೆಕ್ಟ್ ಆಗಿದ್ದೀರಾ ಅಂತ ಯೋಚನೆನೇ ಮಾಡ್ತಾ ಇಲ್ಲ ಅಂತಿದ್ದಾರಪ್ಪ. ಅಂದರೆ ಅವರ ಮನಸ್ಸು ಅವರ ಸ್ಥಿಮಿತದಲ್ಲೇ ಇಲ್ಲ. ಜೊತೆಗೆ ಅವ್ರಿಗೆ ಆ ಈರ್ಷ್ಯೆ ಅಥವಾ ಕೋಪ ಯಾವ ಥರ ಆಗ್ಬಿಟ್ಟಿದೆ ಅಂತಂದರೆ, ಹೇಗಾದರೂ ಸರಿ ಅವ್ರು ರಿಫ್ಲೆಕ್ಟೇ ಮಾಡ್ಕೋತಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಹೇಗೆ ಹೇಳೋದದು ಬಾಬಾ, ಅವರ ಮಾಡ್ತಾ ಇರೋ ಕೆಲಸ ಸರಿನಾ ತಪ್ಪೋ ಅಂತ ವಿಮರ್ಶೆ ಮಾಡುವಷ್ಟು ಬುದ್ಧಿಶಕ್ತಿ ಕಳ್ಕೊಂಡಿದ್ದಾರೆ. ಥ್ಯಾಂಕ್ ಯು ಬಾಬಾ, ಕಳ್ತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಭಗವಂತ, ಆಯಿತಾ? ಅಂದರೆ ಅವ್ರಿಗೇನೋ ಅರ್ಥ ಆಗ್ತಾ ಇಲ್ಲ. ಆ ಥರ ಬರೀ ನಿಮ್ಮ ಮೇಲೆ ಕೋಪ, ನಿಮ್ಮ ಮೇಲೆ ದ್ವೇಷ, ಹಠ, ಸಾಧಿಸೇ ತೀರಿಸ್ತೀನಿ ಅಂತ. ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ರೆ ಜೈಲಿಗೆ ಹೋಗ್ತಾರೆ ಅಷ್ಟೇ. ಕ್ರೈಮ್ ಮಾಡಿದ್ರೆ ಜೈಲಿಗೆ ಹೋಗ್ತಾರೆ ಅಷ್ಟೇ. ಸೊ ಇವಾಗ ನೆಕ್ಸ್ಟು
ನೋಡ್ಕೊಳ್ತಾರೆ, ಗೊತ್ತಾಗುತ್ತೆ ಅವ್ರ ಕೆಲಸ ಮಾಡಿದ್ದು ಎಲ್ಲಿ ಎಂಡ್ ಆಯಿತು, ಎಲ್ಲಿ ಲಾಕಪ್ಪಲ್ಲಿ ಎಲ್ಲಿ ಹೇಗೆ ಎಂಡ್ ಆಗ್ತಾ ಇದೆ ಅವ್ರ ಜೀವನ ಎಂಡ್ ಆಗುತ್ತೆ ಅನ್ನೋದು ಗೊತ್ತಾಗತ್ತೆ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಅದೇ ಥರ ನೀವು ಯಾವ ಥರ ಏನೇ ಕಷ್ಟ ತೊಂದರೆಗಳು ಬಂದ್ರೂ ಹೇಗೆ ಸಮಜಾಯಿಸ್ಕೊಂಡು ನಿಮ್ಮನ್ನು ನೀವು ಪಾಪ ಸರಿ ಮಾಡಿಕೊಂಡು ಬೇಜಾರು ಮಾಡ್ಕೊಳ್ದೆ ಏನೇ ದುಃಖ ನೋವು ಬಂದ್ರೂ ಇದು ಭಗವಂತನ ಪಾದಕ್ಕೆ ಹಾಕತ್ಲಾಗ ಹೆಂಗೆ ಮುಂದುವರೆದ್ರಿ, ನಿಮ್ಮನ್ನು ನೀವು ರಿಫ್ಲೆಕ್ಟ್ ಮಾಡ್ಕೊಂಡ್ರೂ ಎಸ್ ನೀವು ಫರ್ಗಿವ್ ಮಾಡಿದ್ರ ಒಳ್ಳೆ ರೀತಿಲಿ ನೀವು ಯಾವ ಥರ ಹೋದ್ರಿ ಹೊರಟೋದ್ರಿ ನೀವು. ಹೌದು, ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಹೊರಟೋದ್ರಿ, ಫ್ಲೋ ಆಗೋಯ್ತು, ಫ್ಲೋ ಅಂತಲೇ ಬಂದಿದೆ. ಬಟ್ ಇಲ್ಲಿ ಅವರ ರಿಫ್ಲೆಕ್ಷನ್ ಏನು ಅಂತಂದರೆ ಗೊತ್ತಾಗುತ್ತೆ ಅವ್ರಿಗೆ ಅವ್ರು ಮಾಡಿದ ಅನ್ಯಾಯ ಏನು ಅನ್ನೋದು ಇವಾಗ ಅರ್ಥ ಆಗ್ತಿಲ್ಲ. ಅವ್ರು ನೋಡ್ಕೊಳ್ಳೋ ಬುದ್ಧಿಶಕ್ತಿನೇ ಕಳ್ಕೊಂಬಿಟ್ಟಿದ್ದಾರೆ ಅಂತಿದ್ದಾರಲ್ಲ, ಈಗಿಂದಲ್ಲ ಇದು, ಮುಂದೆ ಗೊತ್ತಾಗುತ್ತೆ ಆಯಿತಾ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಆದರೆ ನಿಮಗೆ ಗೊತ್ತು ಯಾವ ಥರ. ನಿಮ್ಮ ಕನ್ನಡಿಲಿ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಎಸ್ ನಾನೇನು ತಪ್ಪು ಮಾಡಲಿಲ್ಲ, ಅವ್ರಿಗೆ ಯಾರು ಏನೇ ಅನ್ಯಾಯ ಮಾಡಿದ್ರು ನಾನೇನು ಅನ್ಯಾಯ ಮಾಡಿಲ್ಲಪ್ಪ ಅನ್ನೋ ಥರ ಒಂದು ನಂಬಿಕೆ, ನಿಮ್ಮ ಮೇಲೂ ನಂಬಿಕೆ, ಭಗವಂತನ ಮೇಲೂ ನಂಬಿಕೆ ಆಯಿತಾ. ಸೊ ನೀವು ಹಾಗೆ ಮುಂದುವರಿತಾ ಇದ್ದೀರಾ. ಅವ್ರ ಕತೆ ಇನ್ನೂ ಇದೆ, ಅವ್ರು ಅದೇ ಯೋಚನೆ ಮಾಡ್ತಾ ಇದ್ದಾರೆ, ಈ ಥರ ಆಗೋಯ್ತು, ಫ್ಲೋ ಹೊಟ್ಟೋದ್ರು, ಇನ್ನೇನು ನೆಕ್ಸ್ಟ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾವ ಥರ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಇವ್ರು ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಹೇಟರ್ಸ್ ನಿಮಗೆ ಯಾವ ಥರ ತೊಂದರೆ ಮಾಡಬೇಕು ಅಂತ ಬರೋ ಶಕ್ತಿ ಎಲ್ಲ ಹಾಕ್ತಾ ಇದ್ದಾರೆ. ಹೆಂಗೆ ನಿಮ್ಮನ್ನ ಅಂತ್ಯ ಯಾವ ಥರ ಮಾಡಬೇಕು, ನಿಮ್ಮನ್ನು ಯಾವ ಥರ ತೊಂದರೆಗೆ ಸಿಕ್ಕಿಸ್ಬೇಕು ಅಂತಲೇ ಯೋಚನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಒಂದು ಭ್ರಮೆಯಲ್ಲಿ ಅವರು ಒಂದು ಜೀವನ ನಡೆಸ್ತಾ ಇದ್ದಾರೆ ಅಂತಂದರೆ, ಅವ್ರಿಗೆ ಗೊತ್ತಿಲ್ಲದೇನೆ ಅವರು ಯೋಚನೆ ಮಾಡಿನೇ ಒಂದು ಒಬ್ಬಂಟಿ ಆಗೋಗ್ತಿದ್ದಾರೆ ಅನ್ನೋ ಥರನೂ ಒಂದಷ್ಟು ಎನರ್ಜಿ ತೋರಿಸ್ತಾ ಇದ್ದಾರೆ ಆಯಿತಾ. ಬಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಬಹಳ ಟಾರ್ಗೆಟ್ ಮಾಡಿ ಈ ಥರ ಎಲ್ಲ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ, ಮಾಡ್ತಾ ಇದ್ದಾರೆ ನಿಮ್ಮ ಹೇಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಒಂದಷ್ಟು ಇನಿಷಿಯಲ್ ಇದು ನೋಡ್ಬಿಡೋಣ, ಇವ್ರು ಯಾರು ಅಂತ ಗೊತ್ತಾಗತ್ತೆ ನಿಮಗೇನೆ. ಆಗ ನೋಡಿ, ಐಸೋಲೇಷನ್ ಅಂದ ತಕ್ಷಣ ಹೆಂಗೆ ಬಂತು ಅಂದರೆ, ಇನ್ನೊಂದು ಹೇಳ್ತಾ ಇದ್ದಾರೆ, ನೀವು ಇರಲೇಬಾರ್ದು ಆಯಿತಾ, ಈ ಬದುಕಿರಲೇಬಾರ್ದು ಅನ್ನೋ ಥರನೇ ಮಾಡಿದ್ದು. ಬಟ್ ವರ್ಕ್ ಆಗಿಲ್ಲ. ಈಗ ಅದೇ ತಲೆ ಕೆಡಿಸ್ಕೊಂಡು ಇನ್ನೇನು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ ಆಯಿತಾ. ಅವ್ರಿಗೇನು ಅರ್ಥನೂ ಆಗಲ್ಲ ಬಿಡಿ, ತಪ್ಪು ನಾವು ಮಾಡಿದ್ದು ಅನ್ನೋದು ಅರ್ಥನೇ ಮಾಡ್ಕೊಳ್ಳಲ್ಲ ಅವರು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದೊಂದು ಇದೇನು ಇದು ನೋಡಿ, ಇನಿಷಿಯಲ್ಲು ಮತ್ತು ಡೇಟ್ ಆಫ್ ಬರ್ತ್ ತೆಗಿತಾ ಇದ್ದೀನಿ. ಡೇಟ್ ಆಫ್ ಬರ್ತ್ ಫಸ್ಟ್ ತೆಗೆದಿದ್ದೀನಿ, 22 ಏಂಜಲ್ ನಂಬರ್. ಇದು ನಿಮ್ಮದಾದರೂ ಇರ್ಬೋದು, ಇದು ಅಥವಾ ಈ ಹೇಟರ್ಸ್ ಯಾರು ಏಂಜಲ್ಸ್ ಡೇಟ್ ಆಫ್ ಬರ್ತು ಇರಬಹುದು ಆಯಿತಾ. 8 ಓಕೆ 5 ಇದು ಇನಿಷಿಯಲ್. ಓಕೆನಾ, ಎ ಎಸ್ ಟಿ. ನೋಡಿ ಇಲ್ಲಿ ಬ್ಲ್ಯಾಂಕ್ ಬಂದ್ಬಿಡ್ತು. ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಬಿಡಿ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಬರೆದ್ಬಿಡು, ನೀನೇ ಬರ್ಕೋ, ಯಾವುದಾದ್ರೂ ಇನಿಷಿಯಲ್ ಹಾಕೋ ಅಂತಿದ್ದಾರೆ. ಓಕೆನಾ, ನಿಮ್ಮ ಎನಿಮಿ ಹೆಸರು ನೀನೇ ಹಾಕೋ ಅಂತ. ನೋಡಿ, ಫಸ್ಟು ಎ, ಎಂಡು ಎ ಆಯಿತು ಆಯಿತಾ. ಇಷ್ಟೇ ಬಂದಿದ್ದು. ಸೊ ಫಸ್ಟ್ ಇನಿಷಿಯಲು ಎ, ಲಾಸ್ಟು ಇನಿಷಿಯಲಿ ಎ ಬಂದಿದೆ. ಮಧ್ಯ ನೋಡಿದ್ರೆ ಕರೆಕ್ಟಾಗಿ ಬ್ಲ್ಯಾಂಕ್ ಬಿಟ್ಟಿದ್ದಾರೆ ಆಯಿತಾ, ಏನಾದ್ರು ಬರ್ಕೋ ಅಂತ. ಸೊ ಈ ಥರ ಇದೆ ಇವತ್ತಿನ ರೀಡಿಂಗ್. ಓಕೆನಾ, ಸೊ ನಿಮಗೆಲ್ಲ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್.